ನಮಸ್ಕಾರ ಸ್ನೇಹಿತರೆ, ಆರ್ಸಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 33 ದಿನ ಸತತ 755 ಗಂಟೆಗಳು ಅನ್ನ ನೀರು ಬೆಳಕು ಇಲ್ಲದೆ ಸ್ವಾಮೀಜಿಯವರು ಶಿವಯೋಗ ಸಮಾಧಿಯಲ್ಲಿ. ಇದರ ಕಥೆ ಏನು, ಇದರ ಎಲ್ಲಾ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗದಗ ಜಿಲ್ಲೆಯ ಅಂತೂರು ಬೆಂತೂರು ಗ್ರಾಮದ ಶ್ರೀ ಜಗದ್ಗುರು ಬೂಡಿಕೇಶ್ವರ ಸಂಸ್ಥಾನ ಮಠದ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಸುಮಾರು 33 ದಿನಗಳ ಶಿವಯೋಗ ಸಮಾಧಿ ವ್ರತವನ್ನ ಕೈಗೊಂಡಿದ್ದರು. ಮಠದ ವರದಿಗಳ ಪ್ರಕಾರ ಈ ಸಾಧನೆಯನ್ನ ಲೋಕ ಕಲ್ಯಾಣ, ಉತ್ತಮ ಮಳೆ ಮತ್ತು ವಿಶ್ವ ಶಾಂತಿಯ ಉದ್ದೇಶದಿಂದ ನಡೆಸಲಾಗಿದೆ ಎಂದು ತಿಳಿಸಲಾಗಿದೆ. ಇಂದು ಮುಂಜಾನೆ 33 ದಿನಗಳ ಸಾಧನೆಯನ್ನು ಪೂರ್ಣಗೊಳಿಸಿದ ನಂತರ ಸ್ವಾಮೀಜಿಯವರು ಸಾರ್ವಜನಿಕರಿಗೆ ದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಸೇರಿ ವಿಶೇಷ ಪೂಜೆಯನ್ನ ನೆರವೇರಿಸಿದರು. ಸ್ನೇಹಿತರೆ, ಈ ಶಿವಯೋಗ ಸಮಾಧಿ ಅಂತಂದ್ರೆ ಏನು? ಈ ಶಿವಯೋಗ ಸಮಾಧಿ ಎಂಬ ಪದವನ್ನ ಅನೇಕರು ಕೇಳಿರಬಹುದು. ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇದು ಮನಸ್ಸು ಶಿವತತ್ವದ ಕಡೆ ಕೇಂದ್ರೀಕರಿಸುವ ಗಾಢ ಧ್ಯಾನ ಮತ್ತು ಸಾಧನೆಯ ಒಂದು ರೂಪವೆಂದು ವಿವರಿಸಲಾಗುತ್ತದೆ. ವಿವಿಧ ಮಠಗಳು ಪರಂಪರೆಗಳಲ್ಲಿ ಇದರ ಸಾಧನೆಗಳು ವಿಭಿನ್ನವಾಗಿರಬಹುದು. ಆದರೆ ಕರ್ನಾಟಕವು ಅನೇಕ ಪುರಾತನ ಮಠಗಳು, ದೇವಾಲಯಗಳು ಮತ್ತು ಯೋಗ ಪರಂಪರೆಗಳಿಗೆ ಹೆಸರುವಾಸಿಯಾಗಿದೆ. ಇಂತಹ ಸಾಧನೆಗಳು ಶತಮಾನಗಳಿಂದ ವಿವಿಧ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಕಂಡುಬರುತ್ತವೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿಯ ಅಪರೂಪದ ಕರ್ನಾಟಕದ ರಹಸ್ಯಗಳು ಮತ್ತು ಕಥೆಗಳು ಮತ್ತು ವೈರಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಧನ್ಯವಾದಗಳು.